ಮೊದಲನೇ ಸಾರಿ ಪ್ರದೀಪ್ ಈಶ್ವರ್ ಅವ್ರಿಗೆ ಅಭಿನಂದನೆಗಳು. ನಮ್ಮ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಅವರು ಬಂದಾಗಲಿಂದ ಆಟೋ ಚಾಲಕರಿಗೆ, ಒಂದು ಬಡ ಮಕ್ಕಳಿಗೆ ತುಂಬ ಒಳ್ಳೆಯದೇ ಮಾಡ್ತಾಯಿದ್ದಾರೆ, ಒಳ್ಳೆಯ ಕೆಲಸವನ್ನೇ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನೂ ಸಾಧನೆ ಇದೆ, ಚಿಕ್ಕಬಳ್ಳಾಪುರ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ನಂಬಿಕೆ ಇದೆ. ಸ್ಕಾಲರ್ಶಿಪ್ಪು ಅಂತ ನಮಗೆ 5,000 ಸಾವಿರ ಕೊಟ್ಟರು. ಆ 5,000 ನಮಗೆ ತುಂಬಾ ಉಪಯೋಗ ಆಗಿದೆ, ಅದರಿಂದ ತುಂಬ ಒಳ್ಳೆಯದೇ ಆಗಿದೆ. ಇದೇ ಥರ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಆಟೋ ಚಾಲಕರಿಗಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್. ಬದಲಾವಣೆ ಆಗಿದೆ ಸರ್, ಮಾಡ್ತಾಯಿದ್ದಾರೆ, ಆಗ್ತಾನೂ ಇದೆ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಇದನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಒಳ್ಳೆ ಶಾಸಕರು ಬಂದಿದ್ದಾರೆ, ನಮಗೆಲ್ಲ ಅವರೇ ಬೇಕು ಅನ್ನೋದು ನಮಗೊಂದು ಆಸೆ ಇದೆ. ನೋಡೋಣ ಸರ್, ಮುಂದೆ ದೇವರಿಚ್ಛೆ. ಅದೆಲ್ಲ ಎಲ್ಲರಿಗಿಂತೂ ಖುಷಿ ಪಡುತ್ತೆ ಅದು ಸರ್. ಒಂದು ಜೀವ ಉಳಿಸ್ಕೋಸ್ಕರ ತುಂಬ ಉಪಯೋಗ ಆಗ್ತಾಯಿದೆ ಸರ್. ಆಂಬುಲೆನ್ಸ್ ಪ್ರತಿಯೊಬ್ಬರೂ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ, ಒಳ್ಳೆಯದೇ ಸರ್. ನಾನು ಒಂದು 30-35 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 35 ವರ್ಷದಿಂದ ಬಾಡಿಗೆ ಆಟೋನೇ, ಬಾಡಿಗೆ ಮನೆಯೇ. ದೇವ್ರು ನನಗೆ ಅದೇ ಥರ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದುವರೆಗೂ ನಮಗೆ ಯಾರೂ ಇದು ಮಾಡಿಲ್ಲ. ಈಗ ಬಂದಿರೋ ನಮ್ಮ ಶಾಸಕರು ಬಡವ್ರ ಬಗ್ಗೆ ತುಂಬ ಕಾಳಜಿ ಇದೆ. ಅದನ್ನು ಹುಡ್ಕೊಂಬರ್ತಾರೆ, ಫಿಲ್ಟ್ರ್ ಮಾಡ್ತಾರೆ, ಒಂದು ಆಟೋ ಚಾಲಕರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ನನಗೆ 100% ನಂಬಿಕೆ ಇದೆ. ಹಿಂದಿನ ಶಾಸಕರಿಗೂ ಈ ಶಾಸಕರಿಗೂ ಇವಾಗ ಬಂದಿರೋ ಶಾಸಕರು, ಮೊದಲನೇದು ಸ್ಕೂಲ್ ಮಕ್ಕಳು, ಎರಡನೇದು ಬಡತನದಲ್ಲಿರೋರು, ಮೂರನೇದು ಅವ್ರ ಆಶೀರ್ವಾದ ತಗೊತಾರೆ. ಒಂದು ಬಡವರು ಹತ್ರ ಹೋಗಿ ಆಶೀರ್ವಾದ ತಗೊತಾರೆ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಸರ್, ವ್ಯತ್ಯಾಸ ಅಷ್ಟೇ ಸರ್. ಸರ್ ಅವ್ರಿಗೆ ಇನ್ನೂ 100 ವರ್ಷ ಚೆನ್ನಾಗಿರಬೇಕು. ನಮ್ಮಂಥ ಜೈ ಕರ್ನಾಟಕ ಆಟೋ ಸ್ಟ್ಯಾಂಡ್ ಚಾಲಕರಿಗೆಲ್ಲ ಒಳ್ಳೆಯದೇ ಮಾಡಬೇಕು. ಒಂದು ಇಂಪ್ರೂವ್ಮೆಂಟ್ ಮಾಡಿ ಏನೋ ಅವ್ರು ಬದುಕೋದೊಂದು ದಾರಿ ನೋಡಿಸ್ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಸರ್, ಜೀವನ ಮಾಡ್ಕೊಳ್ತೀವಿ. ಅದರಲ್ಲಿ ನಂಬರ್ 1 ಸರ್. ಅದರಲ್ಲಿ ನನ್ನ ಮಗನೂ ಒಬ್ಬನಿದ್ದಾನೆ, ಒಬ್ಬನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಒಬ್ಬನು ಡಿಗ್ರಿ ಓದ್ತಾ ಇದ್ದಾನೆ. ನನ್ನ ಮಗನಿಗೆ ಪ್ರದೀಪ್ ಸರ್ ಹೇಳಿದ್ದಾರೆ, ನಿನಗೇನಾದ್ರು ಹೆಲ್ಪ್ ಬೇಕಾದರೆ ಬಾಪ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ನಮ್ಗೆ ಅಷ್ಟೇ ಸಾಕು ಸರ್. ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಮಾಡಿದ್ರೆ ಸಾಕು ಸರ್. ಮನೆಗೇನು ಸರ್, ನನಗೆ ಸ್ವಂತ ನಮ್ಮ ಶಾಸಕರು ಊಟ ತಿನ್ನಿಸಿದ್ದಾರೆ, ಆಶೀರ್ವಾದ ತೊಗೊಂಡಿದ್ದಾರೆ ನಮ್ಮ ಹತ್ರ. ನಮ್ಗೆ ಅದೇ ಖುಷಿ ಸರ್. ಅಂಥ ಶಾಸಕರನ್ನ ಬಿಟ್ಕೊಡೋಕ್ಕಾಗುತ್ತೆ ಸರ್? ನಾವು ಬರ್ತಾ ಇದ್ದಾರೆ ಸರ್, 100% ಬರ್ತಾ ಇದ್ದಾರೆ. ಒಳ್ಳೆ ವ್ಯಕ್ತಿ ಸರ್, ಗುಣವಂತ. ಸ್ಕೂಲ್ ಮಕ್ಕಳಿಗೆ ಗುರ್ತು ಹಿಡಿದು ಅವ್ರ ಮನೆ ಹತ್ರ ಹೋಗಿ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರಲ್ಲ, ಅದೇ ಅಲ್ವಾ ಸರ್ 1 ಕೋಟಿ ರೂಪಾಯಿ ಆಸ್ತಿ ನಮಗೆ. ಬೇರೆ ಇನ್ನೇನು ಬೇಕು ಸರ್? ಯೂನಿಫಾರ್ಮ್ ಸಹ, ಬಟ್ಟೆ ಸಹನೂ ಕೊಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಿಗೆ. ಬೇರೆ ಇನ್ನೇನೋ ಹೇಳ್ಕೊಂಡ್ರೆ ಎಷ್ಟೋ ಇದೆ. ಬೇಡ ಸರ್, ಅವರೆಲ್ಲೇ ಇರಲಿ ಚೆನ್ನಾಗಿರಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಚೆನ್ನಾಗಿರ್ಬೇಕು ಸರ್. ಅವರು ಚಿಕ್ಕಬಳ್ಳಾಪುರ ಜನ ಚೆನ್ನಾಗಿ ನೋಡ್ಕೋಬೇಕು ಅವರು. ಅದೊಂದೇ ಆಸೆ ನಮಗೆ.